ನಾವು ಮಾಲ್ ಮಾಡಿಸ್ತಾ ಇದ್ದೀವಿ, ತರಿಸ್ತಾ ಇದ್ದೀವಿ. ನಾವು ಹೇಳ್ತೀವಿ ಅಷ್ಟೇ, ಮೇಕ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ ಅದು ಘೋಷಣೆ ಕೂಗಿದ್ವಿ. ಅದು ನಮ್ಮಲ್ಲಿ ಯಾವ ಮೇಕಿಲ್ಲ, ಮೇಡಿಲ್ಲ. ಇವತ್ತು ನೀವು ಯಾವುದೋ ಒಂದು ಮೊಬೈಲ್ ತೆಗೆದು ನೋಡಿರಿ, ಮತ್ತೇನು ನೋಡಿರಿ, ಟಿ ವಿಗಳು ನೋಡಿರಿ, ಕಂಪ್ಯೂಟರ್ಗಳು ನೋಡಿರಿ, ಏನು ನೋಡ್ತೀರಿ ನೋಡಿರಿ. ಇವತ್ತು ಏನು ಡೆವಲಪ್ಮೆಂಟ್ ಆಗ್ಯಾವ ಎಲ್ಲ ಚೀನಾದ ಮಾಲ್ಗಳು ಮತ್ತು ಅಮೇರಿಕ ಮಾಲ್ಗಳು. ನಾವು ಮಾಡೋದು ಏನು ಬಂದು ಕೇವಲ ನಾವು ಎಣ್ಣೆ ಬೆಳೆದು, ಎಣ್ಣೆ ಕಾಳುಗಳನ್ನು ಬೆಳೆದು ಬೆಳೆಗಳನ್ನು ಬೆಳೆದ ನಾವು ನಮ್ಮನ್ನು ಮೊದಲು ಬದುಕಿಸ್ಕೊಳ್ಳೋ ಅಂದ್ರೆ ಕೃಷಿ ಮೇಲೆ ನಿಲ್ಲುವಂಥದ್ದು. ಕಬ್ಬಿಗಿಂತ ಹೆಚ್ಚಾಗಿ ಇನ್ನುಳಿದ ಬೆಳೆಗಳನ್ನ ಬೆಳೆಯುವಂಥದ್ದು. ಅದು ದುರಂತ ಅದು ಇಲ್ಲ. ಇವತ್ತು ಕಬ್ಬು ಹೆಚ್ಚು ಬೆಳೀತಾ ಇದ್ದೀವಿ. ಎಲ್ಲಿ ನೋಡಿದ್ರೆ ನೋಡಿರಿ ಕಬ್ಬು. ಹೀಗಾಗಿ ಜೋಳದ ರೇಟ್ ನಿಮ್ಗೆ ಗೊತ್ತದ, 48, 50 ಮಾರ್ಕೆಟಲ್ಲಿ ಏನು ಬಾಯಿಗೆ ಬಂದಿದ್ದು ಯಾವುದೇ ಕೇಳ್ತೀವಿ 60, 70 ಅಕ್ಕಿ ರೇಟ. ಒಂದು 5 ಕಿಲೋ ಅಕ್ಕಿ ಬಂದರೆ ಒಂದು ತಿಂಗಳು ನಮ್ಮ ಮಾಡಲಿಕ್ಕೆ ಸಾಧ್ಯದನ? ಯಾವುದೋ ಮೋದಿ ಕೊಡಲಿ, ಬೇಡ ನಮ್ಮ ಸಿದ್ದರಾಮಯ್ಯ ಕೊಡಲಿ. ಅಂದ್ರೆ ನಾನು ಯಾಕೆ ಈ ಮಾತ್ರ ಒತ್ತು ಹೇಳ್ತಾ ಇದ್ದೀನಿ ಅಂದರೆ, ನಾವು ಕೃಷಿಗೆ ಪ್ರಿಫರೆನ್ಸ್ ಕೊಡಲಾರ್ದ, ಕೃಷಿಕನ ಲಾಭದ ಉದ್ಯೋಗ ಮಾಡಲಾರ್ದ ನಮ್ಗೆ ಹೆಂಗೆ ಬೆಳಿಬೇಕು ಅನ್ನೋದು ಈಗಾಗಲೇ MS ಸ್ವಾಮಿನಾಥನ್ ನಮಗೆ ಕಲಿಸಿಬಿಟ್ಟಿದ್ದಾರೆ. ಸಾವಯವ ಪದ್ಧತಿ ನೆಲೆಗಟ್ಟಿನಲ್ಲಿ ಆಗಿರ್ಬೋದು, ನ್ಯಾಚುರಲ್ ನಾವು ಬೆಳೆ ಬೆಳೆಯೋದ್ರಲ್ಲೇ ಆಗಿರ್ಬೋದು, ನೈಸರ್ಗಿಕ ಬೆಳೆ ಬೆಳೆಯೋದ್ರಲ್ಲೇ ಪುಕ್ಕ ನಮಗೆ ಸಾಕಷ್ಟು ಜ್ಞಾನ ಕೊಟ್ಬಿಟ್ಟಿದ್ದಾರೆ. ಅದ್ರ ಬಗ್ಗೆ ಏನಿಲ್ಲ, ಬೆಳೆಯೋದ್ರ ಬಗ್ಗೆ ಇವತ್ತು ಚಿಂತಿಲ್ಲ. ಸಾಕಷ್ಟು ಇಂದಿರಾ ಗಾಂಧಿಯವ್ರ ಸಮಯದಲ್ಲೇ MS ಸ್ವಾಮಿನಾಥನ್ ಅವರು ದೊಡ್ಡ ಒಂದು ಅಡಿಪಾಯವನ್ನು ಹಾಕಿದ್ದಾರೆ. ಬರೀ ಹೊರಗಡೆ ಅಂತ ಹೇಳೋ ಅವಶ್ಯಕತೆ ಇಲ್ಲ. ನಾವು ಯೂನಿವರ್ಸಿಟಿ ಮಾಡೀವಿ, ನಮ್ಮ ಇವರು MSc ಅಗ್ರಿ BSc ಅಗ್ರಿ ಬಂದು ನಮ್ಗೆ ತಯಾರು ಮಾಡ್ತಾರೆ. ಹಾಗೆ ನಮ್ಮಲ್ಲಿ ಅದಾವೆ. ಆದರೆ ಎಷ್ಟು ಜನ ಈ ಇಂಡಿಯಾದಲ್ಲೇ MSc ಅಗ್ರಿ BSc ಅಗ್ರಿ ಆದವರು ಭೂಮಿ ತೆಗೆದುಕೊಂಡು ಒಂದು 4 ಎಕರೆ 5 ಎಕರೆ ತೆಗೆದುಕೊಂಡು ಎಷ್ಟು ಜನ ಇವತ್ತು ಒಕ್ಕಲ್ತನ ಮಾಡಿ ಲಾಭದ ಉದ್ಯೋಗ ಮಾಡಿದ್ದಾರೆ ತೋರಿಸಲಿ. ಅವರು ಎಷ್ಟು ಚಾಲೆಂಜ್ ಮಾಡ್ತಾಯಿದ್ವಿ ಅವರಿಗೆಲ್ಲ. ಎಲ್ಲೋ ಒಂದು ನೌಕರಿ ಓಡಿ ಹೋಗಿಬಿಡ್ತಾರೆ, IAS ಆಗ್ತಾರೆ, ಮತ್ತೆ ನಾವು ಆಗ್ತಾರೆ, KPS ಆಗಲಿ ಪಾಪ ಅವರು ಹುಡುಗರೆ ಮಾತು ಬೇರೆ. ಯಾಕೆ